ಯಾವುದೇ ಒಂದು ಹಾಸ್ಪಿಟಲ್ಗೆ ಹೋಗಿ ನೀವು 10 ಕೇಸ್ ಎತ್ಕೊಂಡ್ರೆ 6 ಕೇಸ್ ಹಾರ್ಟ್ ಅಟ್ಯಾಕ್. ಬ್ಲಾಕೇಜಸ್ ಬರೀ ಸ್ಟೆಂಟು, ಎಂಜಿಯೋಗ್ರಾಮು, ಎಂಜಿಯೋಪ್ಲಾಸ್ಟ್ ಎಷ್ಟು ನಡೀತಾ ಇದೆ. ಮತ್ತೆ ಈ ಆಕ್ಸಿಜನ್ ಲೆವೆಲ್ ನಮ್ಮ ದೇಹದಲ್ಲಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಜಾಯಿಂಟ್ ಪೇನ್, ನೆಕ್ ಪೇನ್, ಬ್ಯಾಕ್ ಪೇನ್, ಫುಟ್ ಮಸಲ್ ಕ್ರಂಪ್, ಫುಟ್ ಪೇನ್, ಇಷ್ಟೆಲ್ಲ ಸಮಸ್ಯೆಗಳು ಸೃಷ್ಟಿ ಆಗುತ್ತೆ. ಇವತ್ತು ಬ್ಲಾಕೇಜಸ್ ಅಂತ ಹೇಳಿದ್ರೆ ಸಿಂಪಲ್ ನೋಡ್ಕೊಳ್ಳಿ. ಇವತ್ತು ನಮ್ಮ ದೇಹದಲ್ಲಿ ನಮ್ಮ ನರಗಳು ಹೆಂಗಿರ್ತಾವ ಅಂತ ಹೇಳಿದ್ರೆ ನಮ್ಮ ಕೂರ್ಲಿರ್ತಾವಲ್ಲ ಆ ರೀತಿ ಇರ್ತವೆ. ಅದಕ್ಕೆ ನಮ್ಮ ದೇಹದಲ್ಲಿ ಇರುವಂತ ರಕ್ತ ಅದ್ರ ಡೆನ್ಸಿಟಿ ಲೆವೆಲ್ಗೆ ಇರ್ಬೇಕು. ಆ ನೀರ್ ಥಿನ್ ಎಷ್ಟಿರ್ಬೇಕು ಅಷ್ಟಿದ್ರೆ ಮಾತ್ರ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಅದೇ ನಮ್ಮ ದೇಹದಲ್ಲಿರುವಂತ ರಕ್ತ ಏನಾದ್ರು ಜಾಮೂನ್ ಸಕ್ರಿ ಪಾಕ ತರ ಆಯ್ತು ಅಂತ ಹೇಳಿದ್ರೆ ಎಲ್ಲಾ ಕಡೆ ಸೇರ್ಲಿಕ್ಕೆ ಆಗಲ್ಲ, ಎಲ್ಲಾ ನರ್ವ್ಸ್ ಅಲ್ಲಿ ಫ್ಲೋ ಆಗ್ಲಿಕ್ಕೆ ಆಗಲ್ಲ. ಆ ಟೈಮಲ್ಲಿ ಸ್ಲೋ ಆಗ್ಬಿಡುತ್ತೆ, ಇಲ್ಲ ಸ್ಟ್ರಕ್ ಆಗ್ಬಿಡುತ್ತೆ. ಆ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಷ್ಟೆಲ್ಲಾ ಕಾಯಿಲೆಗಳು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈಗ ಬ್ಲಾಕೇಜ್ ಅಂತ ಕರಿತೀವಿ ಸರ್. ಬ್ಲಾಕೇಜ್ ಅಂದ್ರೆ ಏನು ಆಕ್ಚುಲಿ? ಇವತ್ತು ನಮ್ಮ ಫೇಸ್ ಮೇಲೆ ಒಂದು ಪಿಂಪಲ್ ಬರುತ್ತೆ, ನೋಡಿದ್ದೀರಾ? ಅದೇ ರೀತಿ ನಮ್ಮ ನರದಲ್ಲಿ ಒಂದು ವೈಟ್ ಕಲರ್ ಫಾರ್ಮೇಶನ್ ಅಲ್ಲಿ ಒಂದು ಪಿಂಪಲ್ ಬರುತ್ತೆ ಸರ್. ಅದಕ್ಕೆ ರಕ್ತ ಸೇರಿಲ್ಲ ಪ್ರಾಪರ್ ಆಗಿ, ಆಕ್ಸಿಜನ್ ಸೇರಿಲ್ಲ ಪ್ರಾಪರ್ ಪೋರ್ಷನ್ ಅಲ್ಲಿ ಅಂತ ಹೇಳುವಾಗ ಆವಾಗ ಈ ಒಂದು ಪಿಂಪಲ್ ಅನ್ನೋದು ದೊಡ್ಡದಾಗಿ ಅಡ್ಡ ಕೂತ್ಕೊಬಿಡುತ್ತೆ ನರದಲ್ಲಿ. ಆವಾಗ ಅದಕ್ಕೆ ಎಂಜಿಯೋಗ್ರಾಮ್ ಮಾಡ್ಬೇಕು, ಎಂಜಿಯೋಪ್ಲಾಸ್ಟ್ ಮಾಡ್ಬೇಕು. ಕರೆಕ್ಟಾ? ಈಗ ಸಿಂಪಲ್ ನೋಡ್ಕೊಳ್ಳಿ, BP ಬ್ಲಡ್ ಪ್ರೆಷರ್ ವೇರಿಯೇಷನ್ ಇಂದಾನೆ ಇವತ್ತು ಏನಾಗ್ತಿದೆ? ಪ್ಯಾರಲಿಸಿಸ್ ಆಗ್ತಿದೆ ಇವತ್ತು ಸುಮಾರಷ್ಟು. ಕರೆಕ್ಟಾ? ಸ್ಟ್ರೋಕ್ ಹೊಡಿ, ಪ್ಯಾರಲಿಸಿಸ್ ಈಗ ನೋಡ್ತಾ ಇದೀವಿ, ಎಲ್ಲಿ ನೋಡ್ರು ಲಕ್ವ ಏಜ್ ಲಿಮಿಟೇ ಇಲ್ಲ ಇವತ್ತು. ಇದೆಲ್ಲ ಯಾಕಾಗಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಲೈಫ್ ಸ್ಟೈಲ್ ಅನ್ನೋದು ಬಹಳ ಈಸಿ ಆಗ್ಬಿಟ್ಟಿದೆ ಇವತ್ತು. ಯಾಕೆ ಈ ಬ್ಲಡ್ ಅನ್ನೋದು ವಿಸ್ಕೋಸಿಟಿ ಲೆವೆಲ್ ಬೆಳೀತಾ ಇದೆ, ಥಿಕ್ನೆಸ್ ಬೆಳೀತಾ ಇದೆ ಅಂತ ಹೇಳಿದ್ರೆ ಇಷ್ಟೆಲ್ಲಾ ಕಾಯಿಲೆಗಳು ಬರ್ತಿದೆ. ಹಾರ್ಟ್ ಅಟ್ಯಾಕ್ ಬರ್ತಿದೆ, ಪ್ಯಾರಲಿಸಿಸ್ ಬರ್ತಿದೆ, ಬ್ಯಾಕ್ ಪೇನ್ ಬರ್ತಿದೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಬರ್ತಿದೆ, ಸ್ಟ್ರೋಕ್ಸ್ ಬರ್ತಿದೆ, ಡಿಫ್ರೆಂಟ್ BP ಬರ್ತಿದೆ, ಶುಗರ್ ಬರ್ತಿದೆ, ಡಿಸಾರ್ಡರ್ಸ್, ಲಿವರ್ ಫೇಲ್ಯೂರ್ ಆಗ್ತಿದೆ. ಪ್ರತಿ ಒಂದು ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಸರ್. ಈಗ ಮುಂಚೆ ನಮ್ಮ ಇವ್ರು ಹಾಕಿದ್ರು, ನಮ್ಮ ಮಂಜುನಾಥ್ ಸರ್ ಸ್ಲೈಡ್ ಹಾಕಿ ಸರ್. ಅದು ಎಸ್, ಇಲ್ಲಿ ನೋಡಿ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಹೇಗಾಯ್ತು ನೋಡಿ. ಅವಾಗ ನಾನು ಆವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಒಬ್ಬ ಮನುಷ್ಯನ ನೇಚರ್ ಅಲ್ಲಿ ಬೆಳೀತಿದ್ದ. ಮುಂಚೆ ಒಂದು 40 years ಬ್ಯಾಕ್, 50 years ಬ್ಯಾಕ್ ನೇಚರ್ ಬೆಳೆಸ್ತಾ ಇತ್ತು. ಅಂದ್ರೆ ಯಾವ್ದೇ ರೀತಿ ಫೆಸಿಲಿಟೀಸ್ ಇದ್ದಿಲ್ಲ. ಏನೇ ಕೆಲಸ ಮಾಡ್ಬೇಕಂತ ಹೇಳಿದ್ರು ವ್ಯಕ್ತಿ ಸ್ವತಃ ಮಾಡ್ಬೇಕಾಗಿತ್ತು. ನೀರ್ ತರ್ಬೇಕಂತ ಹೇಳಿದ್ರು ನದಿಗೆ, ಬಾಯಿಗೆ, ಬೋರ್ಗೆ ಹೋಗ್ಬೇಕಾಗಿತ್ತು. ಎಲ್ಲೇ ಹೋಗ್ಬೇಕಾದ್ರು ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಏನೇ ಒಂದು ಕೆಲಸ ಮಾಡ್ಬೇಕಂತ ಹೇಳಿದ್ರು ಇಡೀ ದೇಹ ಇನ್ವಾಲ್ವ್ ಆಗ್ತಿತ್ತು. ಲೇಡೀಸ್ ಆಗ್ಲಿ, ಜೆಂಟ್ಸ್ ಆಗ್ಲಿ, ಪ್ರತಿ ಒಂದು ನಾವ್ ಅವಾಗ ಏನಿತ್ತು ಅಂತ ಹೇಳಿದ್ರೆ ಆಕ್ಟಿವಿಟಿ ತುಂಬಾ ಚೆನ್ನಾಗಿತ್ತು. ಫಿಸಿಕಲ್ ಆಕ್ಟಿವಿಟಿ ತುಂಬಾ ಚೆನ್ನಾಗಿತ್ತು. ಓಕೆನಾ? ನಿದ್ದೆ ಚೆನ್ನಾಗಿತ್ತು, ಆಹಾರ ಚೆನ್ನಾಗಿತ್ತು. ಅವಾಗ ವ್ಯಕ್ತಿಗಳು ತುಂಬಾ ಹೆಲ್ತಿ ಆಗಿದ್ರು. ಇವತ್ತೇನಾಗಿದೆ? ಇವತ್ತು ನೀವೇ ನೋಡ್ತಾ ಇರ್ಬೋದು, ಇವತ್ತು ಎಲ್ಲಾ ಸೌಲಭ್ಯಗಳು ಬಂದಿದೆ. ಒಂದು ಸ್ಮಾಲ್ ನಾವು ಎಲ್ಲಾದ್ರೂ ಒಂದು ಹಾಲ್ ಪ್ಯಾಕೆಟ್ ತಗೊಂಡ್ ಹೋಗ್ಬೇಕಂತ ಹೇಳಿದ್ರು ಇವತ್ತು ನಾವು ಗಾಡಿ ತಗೊಂಡೇ ಹೋಗ್ತೀವಿ. ಕರೆಕ್ಟಾ? ಗಾಡಿ ತಗೊಂಡೇ ಹೋಗ್ತೀವಿ. ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಸಿಚುವೇಶನ್ ಹಿಂಗಾಗಿದೆ. ಹಾಗಾಗಿ ಇವತ್ತು ನೋಡಿ, ಕೆಲಸ ವರ್ಕ್ ಬೈ ಹೋಮ್ ಅಂತ ಹೇಳ್ತೀವಿ. ಇವತ್ತು ಹಾರ್ಡ್ ವರ್ಕ್ ಬಿಟ್ಟು ಸ್ಮಾರ್ಟ್ ವರ್ಕ್ ಜಾಸ್ತಿ ಆಗಿದೆ. ಕಂಪ್ಯೂಟರ್ ಮುಂದೆನೆ ಕೂತಿರ್ಬೇಕು, ಬೆಳಗ್ಗೆ ನಾಷ್ಟ ಮಾಡಿ ಕೂತಿರ್ಬೇಕು, ಮಧ್ಯಾಹ್ನ ಊಟ ಮಾಡಿ ಅಲ್ಲೇ ಕೂತಿರ್ಬೇಕು, ಸಾಯಂಕಾಲ ಎದ್ದೊಳ್ಬೇಕು. ಅಂದ್ರೆ ತಿಂದಿರೋ ಊಟನು ಸಹ ಜೀರ್ಣ ಆಗ್ತಿಲ್ಲ ಇವತ್ತು. ಆ ಒಂದು ಊಟ ಜೀರ್ಣ ಆಗ್ಲಿಕ್ಕೆ ಇವತ್ತು ಜಿಮ್ಗೆ ಸೇರ್ಬೇಕು, ಅದಕ್ಕೆ ಸೇರ್ಬೇಕು, ಇದಕ್ ಸೇರ್ಬೇಕು. ಎಲ್ಲ ಡಿಸ್ಕನೆಕ್ಟ್ ಮಾಡ್ಬಿಡಿ ಮಂಜು ಸರ್, ಏನ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇದು ಸಿಗಡಿ ಮಂಜುನಾಥ್ ಸರ್ ಮಾಡ್ತಾ ಇದಾರೆ ಸರ್. ಬೇಡ, ಹೊಸ PPT ಅದು ಬೇಡ. ಆಯ್ತಾ? ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಸರ್. ಈಗ ಇವತ್ತು ಹಾಸ್ಪಿಟಲ್ಸ್ ಅಂತೂ ಲೆಕ್ಕ ಇಲ್ಲ, ಹಂಗ್ ಓಪನ್ ಆಗ್ತಾ ಇದಾವೆ ಇವತ್ತು. ಆ ರೀತಿ ಓಪನ್ ಆಗ್ತಿದೆ, ನೋಡ್ತಾ ಇದೀರಲ್ಲ. ಐ ಕೇರ್, ಹಾರ್ಟ್ ಕೇರ್, ಶುಗರ್ ಕೇರ್, ಒಂದೊಂದು ಇದಕ್ಕೆ ಈಗ ಎಲ್ಲ ಟೋಟಲ್. ಯಾಕಂದ್ರೆ ನಮ್ ಜೀವನ ಈ ರೀತಿ ಆಗ್ಬಿಡಿ. ಹೆಂಗಿದ್ದು ಜೀವನ ಹೆಂಗಾಗಿದೆ ನೀವೇ ನೋಡಿ. ಏನು ಅರ್ಥ ಮಾಡ್ಸೋದು ಬೇಡ ಅನ್ಸುತ್ತೆ. ಇವತ್ತು ನಾವು ತಿಂತಾ ಇರೋಂತ ಆಹಾರದಲ್ಲಿ ಇರೋ ನೇಚರಲ್ಲಿ ಆಗ್ತಿಲ್ಲ. ಅದು ಒಂದು ಕುಕ್ಕರ್, ಅನ್ನಕ್ಕೆ ಒಂದು 2 ಸೀಟಿ,
ಚಿಕನ್ಗೆ ಒಂದ್ 3 ಸೀಟಿ, ಮಟನ್ಗೆ ಒಂದ್ 4 ಸೀಟಿ, ಫಿನಿಶ್. ಸೊ ಎಲ್ಲ ರೆಡಿ ಆಗ್ಬಿಡುತ್ತೆ. ಮುಂಚೆ ಸುಮಾರು ಟೈಮ್ ಹಿಡಿತಾ ಇತ್ತು, ಫುಡ್ ಅಲ್ಲಿ ಶಕ್ತಿ ಇತ್ತು, ಆಹಾರ ಎನರ್ಜಿ ಸಿಕ್ತಿತ್ತು. ಇವತ್ತು ಎನರ್ಜಿನೇ ಸಿಕ್ತಿಲ್ಲ, ಸುಮ್ನೆ ಫಾರ್ಮಾಲಿಟಿಗೆ ನಾವು ತಿಂತಾ ಇದೀವಿ ಸರ್, ಕರೆಕ್ಟ್ ಅಲ್ವಾ? ಸೊ ಇಷ್ಟೆಲ್ಲ ಆಗಿರೋದ್ರಿಂದ ಇವತ್ತು ಏನಾಗ್ತಿದೆ, ನಮ್ಮ ರಕ್ತದ ವಿಸ್ಕಾಸಿಟಿ ಲೆವೆಲ್ ಬೆಳೆದು ಸುಮಾರಷ್ಟು ಕಾಯಿಲೆಗಳು ಅಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಸರ್. ಈಗ ಸಿಂಪಲ್ ಆಗಿ ಈಗ ನೀವು ಸರ್ ತೋರಿಸಿದ್ರು, ನೆಕ್ಸ್ಟ್ ಬನ್ನಿ ಸರ್. ಈಗ ನೋಡಿ, ಒಂದು ಹೆಲ್ತ್ ಹಾರ್ಟ್ ಇಶ್ಯೂ ಇಂದ ಹಿಡಿದು ಪ್ಯಾರಲಸಿಸ್, ಮೈಗ್ರೈನ್ಸ್ ಅಂತ ಹೇಳ್ಬೋದು, ಜಾಯಿಂಟ್ ಪೇನ್ಸ್, ನೆಕ್ ಪೇನ್ಸ್, ಬ್ಯಾಕ್ ಪೇನ್ಸ್, ಸುಮಾರಿದೆ. ಈಗ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಗ್ಯಾಂಗ್ರೀನ್ಸ್ ಜಾಸ್ತಿ ಆಗ್ತಾ ಇದೆ. ಬ್ಲಡ್ ಫ್ಲೋ ಆಗ್ದಂಗೆ ಕಾಲೆಲ್ಲ ಬ್ಲಾಕ್ ಆಗ್ಬಿಡೋದು, ಮತ್ತೆ ಕಾಲು ಊದ್ಕೊಬಿಡೋದು, ಈ ತರ ಸುಮಾರಷ್ಟು ಸಮಸ್ಯೆಗಳು ಇದರಿಂದಾನೇ ಕ್ರಿಯೇಟ್ ಆಗ್ತಿದೆ ಸರ್, ಬ್ಲಡ್ ಸರ್ಕ್ಯುಲೇಷನ್ ಇಲ್ದಂಗೆ. ಸೊ ಇವಾಗ ಸೈನ್ಸ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಂಡ್ ಆಫ್ ದಿ ಡೇ 99% ನಮ್ಮ ದೇಹದಲ್ಲಿ ಏನಾದ್ರೂ ಒಂದು ಕಾಯಿಲೆ ಬರ್ಬೇಕು, ಒಂದು ವೈರಸ್ ಬರ್ಬೇಕು ಅಂತ ಹೇಳಿದ್ರೆ ಯಾವಾಗ ಆಗುತ್ತೆ, ಯಾವಾಗ ನಮ್ಮ ಜೀವಕೋಶಗಳು, ನಮ್ಮ ಸೆಲ್ಸ್ ಅನ್ನೋದು ವೀಕ್ ಆಗುತ್ತೆ, ಆವಾಗ ಒಂದು ಕಾಯಿಲೆನೂ ರಿಸೀವ್ ಮಾಡ್ಕೊಳ್ಳುತ್ತೆ ನಮ್ಮ ದೇಹ, ಒಂದು ವೈರಸ್ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿದೆ. ಬಟ್ ಸೆಲ್ಸ್ ವೀಕ್ ಆಗ್ಲಿಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಎಂಡ್ ಆಫ್ ದಿ ಡೇ ನಾವು ಬಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಹತ್ರ ಬರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಇದೆಯಾ, ಆಟೋಮೆಟಿಕ್ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗುತ್ತೆ. ಆಕ್ಸಿಜನ್ ಲೆವೆಲ್, ಬ್ಲಡ್ ಸರ್ಕ್ಯುಲೇಷನ್ ಎರಡು ಕಮ್ಮಿ ಇದ್ದಾಗ ನಮ್ಮ ಹೀಲಿಂಗ್ ಪವರ್ ಡ್ರಾಪ್ ಆಗುತ್ತೆ. ಹೀಲಿಂಗ್ ಪವರ್ ಡ್ರಾಪ್ ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಯಾವುದೇ ತರ ಎನರ್ಜಿ ಸಿಗಲ್ಲ. ಆವಾಗ ಏನಾಗುತ್ತೆ, ನಮ್ಮ ಟಿಶ್ಯೂಸ್, ಸೆಲ್ಸ್ ವೀಕ್ ಆಗ್ಬಿಡ್ತವೆ, ಡಿಸೀಸ್ ಕ್ಯಾರಿ ಮಾಡ್ಕೊಳ್ಳುತ್ತೆ, ವೈರಸ್ ಕ್ಯಾರಿ ಮಾಡ್ಕೊಳ್ಳುತ್ತೆ. ಅದೇ ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಆಕ್ಸಿಜನ್ ಲೆವೆಲ್ ಆಟೋಮೆಟಿಕ್ ಆಗಿ ಬೆಳೆಯುತ್ತೆ, ನಿಮ್ಮ ಹೀಲಿಂಗ್ ಪವರ್ ಅನ್ನೋದು ಸ್ಟೆಬಲೈಸ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ ಇದಕ್ಕೆ. ಆವಾಗ ಟಿಶ್ಯೂಸ್, ಸೆಲ್ಸ್ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಆದವಾಗ ಏನಾಗುತ್ತೆ, ಕಾಯಿಲೆ ಬಂದ್ರೂ ವಾಸಿ ಆಗುತ್ತೆ, ಇಲ್ಲ ಬಂದಂಗೆ ತಡೆಯುತ್ತೆ, ಕರೆಕ್ಟ್ ಅಲ್ವಾ?